ಇಂದು ನಾನು ಹುಬ್ಬಳ್ಳಿಯ ಪ್ರಸಿದ್ಧ ಸಿದ್ಧಾರೂಢ ಮಠಕ್ಕೆ ಬಂದಿದ್ದೇನೆ. ಈ ಮಠವು ಮಹಾನ್ ಸಂತ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ತಪಭೂಮಿಯಾಗಿದೆ. ಇಲ್ಲಿ ಇರುವ ಪವಿತ್ರ ಸಮಾಧಿ, ಅವರ ಶಿಷ್ಯರಾದ ಗುರುನಾಥ ಸ್ವಾಮಿ ಅವರ ನೆನಪುಗಳು ಹಾಗೂ ಭವ್ಯವಾದ ಕೈಲಾಸ ಮಂಟಪ ಭಕ್ತರನ್ನು ಆಕರ್ಷಿಸುತ್ತವೆ. ಈ ಸ್ಥಳದ ಇತಿಹಾಸ, ವಿಶೇಷತೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಗಾಯ್ಸ್, ಇಲ್ಲಿ 3 ಮುಖ್ಯ ದೇವಸ್ಥಾನಗಳಿವೆ. ಶ್ರೀ ಸಿದ್ಧಾರೂಢರ ಮಠ ಮತ್ತು ಗುರುನಾಥ ಸ್ವಾಮಿಗಳ ಮಂದಿರ, ಅದಾದಮೇಲೆ ಕೈಲಾಸ ಮಂಟಪವಿದೆ. ನಾನು ನಿಮಗೆ ತೋರಿಸ್ತೀನಿ ಈಗ ಶ್ರೀ ಸಿದ್ಧಾರೂಢರ ಮಠ. ಈಗ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಿದ್ಧಾರೂಢ ಸ್ವಾಮಿಯವರು ಕರ್ನಾಟಕದ ಪ್ರಸಿದ್ಧ ಸಂತರು ಮತ್ತು ಆಧ್ಯಾತ್ಮಿಕ ಗುರುಗಳು. ಅವರ ಜನ್ಮ ಸುಮಾರು 1832ರಲ್ಲಿ ಇಂದಿನ ಬೀದರ್ ತಾಲೂಕಿನ ಚಳಿಕಾಪುರದಲ್ಲಿ ಜನಿಸಿದರು. ಅವರು ಬಾಲ್ಯದಿಂದಲೇ ಅವರಿಗೆ ಆಧ್ಯಾತ್ಮಿಕ ಜೀವನದ ಮೇಲೆ ಆಸಕ್ತಿ ಇತ್ತು. ಅವರು ಚಿಕ್ಕ ವಯಸ್ಸಿನಲ್ಲೇ ಗುರುಗಳನ್ನು ಹುಡುಕುತ್ತಾ ಅನೇಕ ಸ್ಥಳಗಳಲ್ಲಿ ಸಂಚರಿಸಿದರು. ನಂತರ ಹುಬ್ಬಳ್ಳಿಗೆ ಬಂದು ನೆಲೆಸಿದರು. ಅವರ ಜನರಿಗೆ ಭಕ್ತಿ, ಸತ್ಯ, ಸೇವೆ ಮತ್ತು ಸಮಾನತೆಯ ಸಂದೇಶ ನೀಡುತ್ತಿದ್ದರು. ಜಾತಿ, ಧರ್ಮ, ಶ್ರೀಮಂತ, ಬಡ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು. ಅವರ ಜೀವನದಲ್ಲಿ ಅನೇಕ ಪವಾಡಗಳು, ಕಥೆಗಳು ಜನಪ್ರಿಯವಾಗಿದೆ. ಆದರೆ ಸ್ವಾಮಿಗಳು ಯಾವಾಗಲೂ ದೇವರ ಭಕ್ತಿ ಮತ್ತು ಮಾನವ ಸೇವೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಅವರ ಬಳಿ ಆಶೀರ್ವಾದ ಪಡೆಯಲು ದೂರದಿಂದ ಜನ ಬರುತ್ತಿದ್ದರು. ಹುಬ್ಬಳ್ಳಿಯ ಈ ಶ್ರೀ ಸಿದ್ಧಾರೂಢ ಮಠವು ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಇಂದಿಗೂ ಈ ಮಠದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಇಲ್ಲಿ ಅವರ ಸಮಾಧಿ ಇದೆ ಮತ್ತು ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತದೆ. ಬನ್ನಿ ಗಾಯ್ಸ್, ಈಗ ಆಶೀರ್ವಾದ ಪಡೆದುಕೊಂಡು ಬರಕ್ಕೆ ಹೋಗೋಣ. ಗಾಯ್ಸ್, ಈಗ ನೀವು ನೋಡ್ತಾ ಇರಲ್ಲ, ಈ ದೀಪನ ಗುರುನಾಥ ಸ್ವಾಮಿಗಳು ಹಚ್ಚಿದಾರಂತೆ. ಅವ್ರು ಹಚ್ಚಿದಾಗಿನಿಂದ ಇಲ್ಲಿವರೆಗೂ ಈ ದೀಪ ಇರಲ್ಲಂತೆ. ಎಷ್ಟೇ ಮಳೆ ಗಾಳಿ ಬಂದ್ರೂ ಈ ದೀಪ ಇರಲ್ಲಂತೆ. ಅದಕ್ಕೋಸ್ಕರ ಇದನ್ನ ಆರದ ಜ್ಯೋತಿ ಅಂತ ಕರೀತಾರೆ. ಹಾಗೆ ಇಲ್ಲೇ ನೀವು ನೋಡ್ತಾ ಇರಲ್ಲ, ಇದನ್ನ ಶ್ರೀ ಸಿದ್ಧಾರೂಢ ಸ್ವಾಮಿಗಳಿದ್ದಾಗಿನಿಂದ ಈ ತಂಬೂರಿನ ಕೆಳಗಡೆ ಇಟ್ಟಿಲ್ಲ ಅಂತೆ. ಪ್ರತಿ ನಿಮಿಷ ಕೂಡ ಇಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪಿಸ್ತಾ ಇರ್ತಾರೆ. ಗರ್ಭಗುಡಿ ಒಳಗಡೆ ಬಂದಾಗ ನಮಗೆ ಸುಂದರವಾದ ಸಿದ್ಧಾರೂಢ ಸ್ವಾಮಿಗಳ ಒಂದು ಮೂರ್ತಿನ ನೀವು ಇಲ್ಲಿ ನೋಡ್ಬೋದು. ಈಗ ದರ್ಶನ ಮಾಡಿ ಹೊರಬಂದ ನಂತರ ಸಿದ್ಧನಾಥ ಸ್ವಾಮಿಗಳ ಸಮಾಧಿ ಮಂದಿರವಿದೆ. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹುಬ್ಬಳ್ಳಿಗೆ ಬಂದ ನಂತರ ಮೊದಲ ಆಶ್ರಯ ಪಡೆದ ಮೊದಲ ಸ್ಥಳ ಇದೆ ನೋಡಿ. ಇಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಇಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ರಂತೆ. ಈಗ ನಾವು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಶಿಷ್ಯರಾದ ಗುರುನಾಥ ಸ್ವಾಮಿಗಳ ಮಂದಿರಕ್ಕೆ ಹೋಗೋಣ ಬನ್ನಿ. ಈಗ ನೀವು ನೋಡ್ತಾ ಇರಲ್ಲ, ಇದೇ ಗುರುನಾಥರ ಸಮಾಧಿ ಮಂದಿರ. ಗುರುನಾಥ ಮಹಾರಾಜರು ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರೆಂದು ಭಕ್ತರು ಗೌರವದಿಂದ ನೆನಪಿಸಿಕೊಳ್ಳುತ್ತಿದ್ದರು. ಅವರು ಸಿದ್ಧಾರೂಢ ಸ್ವಾಮಿಗಳ ಆದರ್ಶಗಳನ್ನು ಅನುಸರಿಸಿ ಭಕ್ತಿ, ಸೇವೆ ಮತ್ತು ಆಧ್ಯಾತ್ಮಿಕ ಜೀವನವನ್ನು ನಡೆಸಿದರು. ತಮ್ಮ ಗುರುಗಳ ಉಪದೇಶಗಳನ್ನು ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಸರಳತೆ, ವಿನಯ ಮತ್ತು ಗುರುಭಕ್ತಿಗೆ ಹೆಸರುವಾಸಿಯಾಗಿದ್ದರು. ಸಿದ್ಧಾರೂಢ ಮಠದ ಪರಂಪರೆ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ಬೆಳವಣಿಗೆಗಳನ್ನು ಸಹಕಾರಿ ನೀಡಿದರು. ಇವರ ಬಗ್ಗೆ ಹೇಳೋದಾದರೆ ಇನ್ನೊಂದು ಆಸಕ್ತಿಯ ಸಂಗತಿ ಏನು ಅಂತ ಹೇಳಿದ್ರೆ, ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಇವರಿಗೆ ಹೇಳ್ತಾರೆ, ನಾನು ಮಾತಾಡಿ ಕೆಟ್ಟೆ, ನೀನು ಮಾತಾಡಿ ಕೆಡಬೇಡ, ಅದಕ್ಕೋಸ್ಕರ ನೀನು ಮೌನವಾಗಿ ಇರು ಅಂದಾಗ, ಅದಕ್ಕೋಸ್ಕರ ಅವರು ಇಡೀ ಜೀವಿತಾವಧಿವರೆಗೂ ಅವರು ಮೌನವಾಗಿಯೇ ಮಠಾಧಿಪತಿಯಾಗಿ ಸ್ವೀಕರಿಸಿದರು.
ಇದೇ ನೋಡಿ ಗುರುನಾಥ ಸ್ವಾಮಿಗಳ ಮೂರ್ತಿ. ಬನ್ನಿಗ ಶಿವ ಕೈಲಾಸ ಮಂಟಪ ಯಾವ ಥರ ಇದೆ ಅಂತ ನೋಡೋಣ. ಈಗ ನೀವು ನೋಡ್ತಾ ಇರಲಿ ಇದೇ ಕೈಲಾಸ ಮಂಟಪ. ಈಗ ನಾವು ಕೈಲಾಸ ಮಂಟಪದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕೈಲಾಸ ಮಂಟಪವನ್ನು 1926ರಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಯಿತು. ಆಗ ಸುಮಾರು 70,000 ವೆಚ್ಚದಲ್ಲಿ ಕಟ್ಟಲಾಗಿತ್ತು. ಇಂದಿಗೂ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ. ಸಿದ್ಧಾರೂಢ ಸ್ವಾಮಿಗಳು ಭಕ್ತರಿಗೆ ಪ್ರವಚನ ನೀಡುತ್ತಿದ್ದ ಸ್ಥಳವೇ ಈ ಕೈಲಾಸ ಮಂಟಪ. ಈ ಕೈಲಾಸ ಮಂಟಪದ ವಿಶೇಷತೆಗಳು: ಮಂಟಪದಲ್ಲಿ ಸುಮಾರು 18 ಭಾಗಗಳು ಹಾಗೂ 10 ಅಲಂಕಾರಿಕ ಕಂಬಗಳಿವೆ. ಕೈಲಾಸ ಮಂಟಪದ ಒಳಗಡೆ ಬಂದಾಗ ಇಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಇದ್ದಂಥ ಫೋಟೋಗಳನ್ನ ನಾವಿಲ್ಲಿ ನೋಡ್ಬೋದು. ಮಂಟಪಕ್ಕೆ ಬಾಗಿಲು ಅಥವಾ ಕಿಟಕಿಗಳಿಲ್ಲದೆ ಭಕ್ತರಿಗೆ ಯಾವಾಗಲೂ ದರ್ಶನ ಸಿಗಬೇಕೆಂಬ ಉದ್ದೇಶದಿಂದ ಹೀಗೆ ನಿರ್ಮಿಸಲಾಗಿದೆ. ಒಳಗಿನ ಆಕರ್ಷಣೆ: ಸುಂದರವಾದ ಮಾರ್ಬಲ್ ಕೆಲಸ ಮತ್ತು ಮೀನುಗಾರಿಕೆ ಕಲಾಕೃತಿಗಳ ಮಂಟಪಕ್ಕೆ ವಿಶೇಷ ಮೆರುಗು ನೀಡುತ್ತದೆ. ಇಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಮತ್ತು ಗುರುನಾಥ ಸ್ವಾಮಿಗಳ ಮೂರ್ತಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಶ್ರೀ ಸಿದ್ಧಾರೂಢ ಮಠದಲ್ಲಿ ಇಲ್ಲಿ ಪ್ರತಿದಿನ ಅನ್ನದಾಸೋಹ ಇರುತ್ತದೆ. ಬನ್ನಿಗ ಪ್ರಸಾದ ಮಾಡೋದಕ್ಕೆ ಹೋಗೋಣ. ಈಗೇನು ನೋಡ್ತಾ ಇದೆ ಪ್ರಸಾದ ಕೊಠಡಿ. ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ಬನ್ನಿಗ ಅನ್ನದಾಸೋಹದ ಕೊಠಡಿ ಯಾವ ಥರ ಇದೆ ಅಂತ ನೋಡೋಣ. ಈಗ ಟೈಮ್ 8 ಗಂಟೆ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಇನ್ನೂ ಅನ್ನದಾಸೋಹ ಚಾಲು ಆಗಿಲ್ಲ. ಇಲ್ಲಿ ಪ್ರತಿದಿನವೂ ಸಾವಿರಾರು ಜನಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ. ಈಗೇನು ನೋಡ್ತಾ ಇರಲ್ಲ ಇದು ತೇರು. ಇದು ಜಾತ್ರೆಯ ಸಂದರ್ಭದಲ್ಲಿ ಇದನ್ನ ರಥೋತ್ಸವ ಮಾಡ್ತಾರೆ. ಈಗೇನು ನೋಡ್ತಾ ಇರಲಿ ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ತೆಪ್ಪೋತ್ಸವನ ಮಾಡ್ತಾರೆ. ಮಧ್ಯದಲ್ಲಿ ಅಲ್ಲಿ ಒಂದು ದೇವಸ್ಥಾನ ನೋಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.